ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಇದ್ದಾರೆ. 241 ಜನ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ 100 ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನ ಬಳಸಿ ಈಗ ಆ ತುಂಡಾದಂತ ರೆಕ್ಕೆ ಪುಕ್ಕಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಆದ್ರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಇದ್ದಾರೆ. 241 ಜನ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ 100 ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನ ಬಳಸಿ ಈಗ ಆ ತುಂಡಾದಂತ ರೆಕ್ಕೆ ಪುಕ್ಕಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಆದ್ರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಇದ್ದಾರೆ. 241 ಜನ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ 100 ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನ ಬಳಸಿ ಈಗ ಆ ತುಂಡಾದಂತ ರೆಕ್ಕೆ ಪುಕ್ಕಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಆದ್ರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು
ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಹೋಗಿದ್ದಾರೆ. 241 ಜನ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ ನೂರಾರು ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನ ಬಳಸಿ ಈಗ ಆ ತುಂಡಾದಂತ ರೆಕ್ಕೆ ಪುಕ್ಕಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಆದ್ರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಹೋಗಿದ್ದಾರೆ. 241 ಜನ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ ನೂರಾರು ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನ ಬಳಸಿ ಈಗ ಆ ತುಂಡಾದಂತ ರೆಕ್ಕೆ ಪುಕ್ಕಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಆದ್ರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ.